ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಬಿಡದಿ ಟೌನ್ಶಿಪ್ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ತಾ ಇದೆ. ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ, ಡೆವಲಪ್ಮೆಂಟ್ ಮಾಡಬೇಕು ಅಂತ. ಡೆವಲಪ್ಮೆಂಟ್ ಏನಾದರೂ ಆಗ್ಬಿಟ್ರೆ ನೂರಾರು ಜನದ ರೈತರದು ಹೊಲ ಕಿತ್ಕೊಂಡಂಗೆ ಆಗುತ್ತೆ ಸರ್ಕಾರ. ನೀವು ಯಾವುದೇ ರೀತಿ ಬಿಡದಿ ಟೌನ್ಶಿಪ್ ಥರನೇ ಡೆವಲಪ್ಮೆಂಟ್ ಏನಾದರೂ ಮಾಡಬೇಕು ಅಂತಿದ್ರೆ ನಮ್ಮ ಉತ್ತರ ಕರ್ನಾಟಕ ತುಂಬ ಹಿಂದುಳಿದ ವರ್ಗ ಆಗಿದೆ. ಅದರಲ್ಲಿ ನೀವು ಯಾವುದಾದ್ರೂ ಒಂದು ಡಿಸ್ಟಿಕ್ನ ಆರಿಸ್ಕೋಬೋದು. ಎಕ್ಸ್ಪೆಷಲಿ ಬಾಗಲಕೋಟೆ, ರಾಯಚೂರು, ಯಾದಗಿರಿ, ನಮ್ಮದು ಗುಲ್ಬರ್ಗನೇ ತಗೊಳ್ಳಿ, ತುಂಬ ಹಿಂದುಳಿದಿದೆ. ಅಲ್ಲೇನಾದರೂ ನೀವು ಸ್ವಲ್ಪ ಟೌನ್ಶಿಪ್ ಥರ ಏನಾದರೂ ಮಾಡಿದ್ರೆ ಅಲ್ಲಿರೋ ಜನಕ್ಕೆ ಉದ್ಯೋಗ ಅವಕಾಶ ಸಿಗುತ್ತೆ, ತುಂಬ ಅನುಕೂಲ ಆಗುತ್ತೆ ಎಲ್ಲ ಕಡೆನೂ. ನಾವು ಈ ಕಡೆ ಉತ್ತರ ಕರ್ನಾಟಕದವರು ಬೇರೆ ಬೇರೆ ಜಾಗ ಕಡೆ ಕೆಲಸಕ್ಕೋಸ್ಕರ ಹೋಗೋದೆಲ್ಲ ತಪ್ಪುತ್ತೆ. ನಿಮ್ಗೇನಾದರೂ ಆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದರೆ ಬಿಡದಿ ಟೌನ್ಶಿಪ್ನ ಕೈ ಬಿಟ್ಬಿಡಿ, ಉತ್ತರ ಕರ್ನಾಟಕನ ಆಯ್ಕೆ ಮಾಡ್ಕೊಳ್ಳಿ. ಆಲ್ರೆಡಿ ಬೆಂಗಳೂರಿನ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗಿದೆ. ಮುಂದೆ ಇದೇ ರೀತಿ ಹೋಗ್ತಾ ಇದ್ದರೆ ಕುಡಿಯೋಕ್ಕೆ ನೀರಿಂದು ತುಂಬ ಕಷ್ಟ ಆಗ್ಬಿಡುತ್ತೆ. ಅದನ್ನು ನೀವು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ನೀವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ವಿರೋಧ ಜಾಸ್ತಿ ಆಗ್ತಾಯಿದೆ. ವಿರೋಧ ಆಗ್ತಾಯಿದೆ ಅಂದರೆ ಅಲ್ಲಿಗೆ ನೀವು ಸ್ವಲ್ಪ ತಿಳ್ಕೊಬೇಕು. ಜನರಿಂದ ನಾವು ಕಿತ್ಕೋಬಾರ್ದು. ಯಾವತ್ತೂ ಒಬ್ಬರಿಂದ ನಾವು ಕಿತ್ಕೊಂಡು ನಾವೇನಾದರೂ ಹೊಟ್ಟೆ ತುಂಬಿಸ್ಕೊಳ್ಳೋದಾದರೆ ಅದು ಮನುಷ್ಯನ ಕುಲಕ್ಕೆ ಅವಮಾನ. ಅದು ನನ್ನ ಪ್ರಕಾರ ಒಬ್ಬರು ಹೊಟ್ಟೆ ಮೇಲೆ ಹೊಡೆದು ನಾವು ಕಿತ್ಕೊಂಡು ನಾವು ಬದುಕ್ತೀವಿ ಅನ್ನೋದಾದರೆ ಅದು ತುಂಬ ಮೋಸ ಆಗುತ್ತೆ. ನೀವು ಆ ಥರ ಮೋಸ ಮಾಡಬೇಡಿ. ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ. ಸಿ ಎಮ್ ಆಗಿರೋದ್ರಿಂದ ನಿಮ್ಮ ಮೇಲೆ ತುಂಬ ಹೋಪ್ಗಳು ಇಟ್ಟಿದ್ದಾರೆ ರೈತರು. ನೀವು ರೈತರಿಗೆ ಸಂಕಷ್ಟ ಆಗದಂತೆ ನೋಡ್ಕೋಬೇಕು. ಕಷ್ಟ ಕೊಡಬಾರ್ದು. ನೀವೇ ರೈತರಿಗೆ ಕಷ್ಟ ಕೊಡಬಾರ್ದು. ಯಾಕಂದರೆ ನೀವು ಫ್ಯೂಚರಲ್ಲಿ ಇನ್ನೂ ಮುಖ್ಯಮಂತ್ರಿಯಾಗಿ ಮುಂದುವರ್ಸ್ಕೋಬೇಕಂದ್ರೆ ನೀವು ಬಡವ್ರದ್ದು ಕಷ್ಟನ ಅರ್ಥ ಮಾಡ್ಕೋಬೇಕು. ನೀವು ಇದನ್ನು ಯಾರು ಹೇಳಬೇಕಾಗಿಲ್ಲ. ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ, ಬಿಡದಿ ಟೌನ್ಶಿಪ್ನ ಕೈ ಬಿಟ್ಬಿಡಿ. ಅದೇ ಥರ ನಿಮಗೆ ಡೆವಲಪ್ಮೆಂಟ್ ಮಾಡಬೇಕಾಗಿರೋ ಏರಿಯಾಗಳೆಲ್ಲ ತುಂಬ ಇದ್ದಾವೆ. ಉತ್ತರ ಕರ್ನಾಟಕ ಆಲ್ರೆಡಿ ಫುಲ್ಲು ಜಾಗ ಖಾಲಿ ಇದೆ. ನೀವು ಬೇಕಾದ್ರೆ ಏನಾದರೂ ಮಾಡ್ಕೋಬೋದಲ್ಲಿ. ಆಮೇಲೆ ಇವರು ನಮ್ಮ ಉತ್ತರ ಕರ್ನಾಟಕ ಪ್ರಿಯಾಂಕಾ ಖರ್ಗೆ ಅವರು, ನೀವಾದ್ರೂ ಹೇಳ್ಬೇಕು ಇವ್ರ ಬಗ್ಗೆ. ನಮ್ಮದು ಗುಲ್ಬರ್ಗ ಅಂತೂ ತುಂಬ ಹಿಂದುಳಿದಿದೆ. ಅಲ್ಲಿಂದ ಜನಕ್ಕೆ ಉದ್ಯೋಗ ಅವಕಾಶ ಕಲ್ಪಿಸ್ಕೊಡಿ. ಇನ್ನು ಮುಂದಾದರೂ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡೋದನ್ನ ಬಿಟ್ಬಿಡಿ. ತುಂಬ ಜನ ಪರ ವಿರೋಧನೂ ಜಾಸ್ತಿ ಆಗ್ತಾಯಿದೆ. ಅಲ್ಲಿರೋ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಈ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಹಿಂದುಳಿದ ಡಿಸ್ಟಿಕ್ಗಳು ತುಂಬ ಇದ್ದಾವೆ, ಜಿಲ್ಲೆಗಳು. ಉತ್ತರ ಕರ್ನಾಟಕ, ಎಕ್ಸ್ಪೆಷಲ್ ಉತ್ತರ ಕರ್ನಾಟಕ ನಾವು ಹೇಳ್ಕೋಬೇಕಂದ್ರೆ ನಮ್ಮ ಕಡೆ ಉದ್ಯೋಗನೇ ಇಲ್ಲ. ನೀವು ಉದ್ಯೋಗ ಕಲ್ಪಿಸ್ಕೊಡ್ಬೇಕು, ಅಲ್ಲಿರೋ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಎಲ್ಲಿ ಹೊರಗಡೆ ಹೋಗ್ದಿದ್ದಂಗೆ. ಆ ಕಡೆ ಬೇರೆ ತುಂಬ ಬರಗಾಲದಲ್ಲೂ ತುಂಬ ಕಷ್ಟ ಆಗ್ತಾಯಿದೆ. ನೀವೇನಾದರೂ ಉದ್ಯೋಗ ಅವಕಾಶ ಕೊಟ್ಬಿಟ್ರೆ ಅವರು ಬೇರೆ ಬೇರೆ ಕಡೆ ಹೋಗೋದನ್ನ ತಪ್ಪುತ್ತೆ. ಮುಂದೆ ಅವರವ್ರ ಮನೆ ನೋಡಿಕೊಂಡು ಅವರವ್ರ ಊರಲ್ಲೇ ಇರ್ತಾರೆ. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳೋದಿಷ್ಟೇ, ಬಿಡದಿ ಟೌನ್ಶಿಪ್ನ ಕೈ ಬಿಟ್ಬಿಡಿ. ದಯವಿಟ್ಟು ರೈತರನ್ನ ವಿರೋಧವಾಗಿ ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ರೈತರಿಗೆ ಕಷ್ಟ ಕೊಡಬೇಡಿ. ರೈತರಿಂದನೇ ಜಗತ್ತು ಕೂಡ. ರೈತರಿಗೆ ಕಷ್ಟ ಕೊಟ್ಟವರು ಯಾರೂ ಹೇಳ್ಬಾರ್ದು. ನಾವು ರೈತರಿಗೆ ಕಷ್ಟ ಕೊಡೋಕ್ಕೆ ಹೋಗಬೇಡಿ.